ಗೆಳೆಯರೇ ಮತ್ತು ಗೆಳತಿಯರೇ, ಬೇರೆ ಯಾರದ್ದೋ ಜೀವನವನ್ನ ಸರಿ ಮಾಡಲು ಹೋಗಿ ನಮ್ಮ ಜೀವನವನ್ನ ಯಾವತ್ತೂ ಹಾಳು ಮಾಡ್ಕೋಬಾರ್ದಂತೆ. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ದಕ್ಷಿಣ ಭಾರತದ ಪ್ರಸಿದ್ಧ ನಟಿ ಭಾವನಾ. ಈ ಭಾವನಾ ಬಗ್ಗೆ ಯಾರು ಗೊತ್ತಿಲ್ಲ ಹೇಳಿ. ಅದ್ಯಾವಾಗ ಈಕೆ ಕನ್ನಡದ ಸೂಪರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಜಾಕಿ ಎಂಬ ಸಿನಿಮಾದಲ್ಲಿ ಅಭಿನಯಿಸಿ ಆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತೋ, ಈಕೆ ಕರ್ನಾಟಕದ ತುಂಬಾ ಮನೆ ಮಾತಾಗ್ಬಿಟ್ಲು. ಇದಾದ ನಂತರ ಇವಳಿಗೆ ಅಂತ ಪ್ರತ್ಯೇಕ ಅಭಿಮಾನಿ ವರ್ಗನೆ ಸೃಷ್ಟಿಯಾಗಿ ಸ್ಟಾರ್ ನಟಿಯಾಗಿ ಸುದೀಪ್, ಶಿವರಾಜ್ಕುಮಾರ್, ಉಪೇಂದ್ರನಂತಹ ಸ್ಟಾರ್ ನಟರ ಜೊತೆ ಅಭಿನಯಿಸಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನೇ ಉಂಟು ಮಾಡಿಬಿಟ್ಲು. ಆದ್ರೆ ಇಂತಹ ಭಾವನಾ ಜೀವನ ನೀವು ನಾವು ಅಂದುಕೊಂಡಿರುವ ಹಾಗೆ ಸಂತೋಷವಾಗಿ ಇದೆಯಾ ಅಂತ ನೋಡಿದ್ಯಾ? ಆದ್ರೆ ಇಲ್ಲ. ಈಕೆ ಜೀವನದ ತುಂಬಾ ಇರೋದು ನೋವು, ಅವಮಾನ, ಚಿತ್ರಹಿಂಸೆ, ನಂಬಿದ ಸ್ನೇಹಿತರು ದ್ರೋಹ ಬಗ್ದಿದ್ರು. ತಂಗಿ ತಂಗಿ ಅಂತ ಕರೆಯುತ್ತಿದ್ದಂತಹ ಆ ಸ್ಟಾರ್ ನಟ ಇವಳಿಗೆ ಬೇರೆಯಾಗಿದ್ದ. ಅದ್ಯಾವಾಗ 8 ವರ್ಷಗಳ ಹಿಂದೆ ಆ ನಡೆಯಬಾರದ ಘಟನೆ ನಡೀತೋ ಇವಳ ಜೀವನನೇ ಬದಲಾಗಿ ಹೋಯಿತು. ಒಂದೇ ಸಾರಿ ಇಡೀ ದೇಶ ಆ ಘಟನೆಯಿಂದ ಬೆಚ್ಚಿ ಬಿದ್ದಿತ್ತು. ಹಾಗಾದ್ರೆ ನಡೆದಿದ್ದಾದ್ರೂ ಏನು? ಇವತ್ತಿನ ವಿಡಿಯೋದಲ್ಲಿ ಭಾವನಾ ಮಲಯಾಳಂ ಸೂಪರ್ ಸ್ಟಾರ್ ದಿಲೀಪ್ ಮೇಲಿನ ದ್ವೇಷಕ್ಕೆ ಮಾಡಿದ್ದಾದ್ರೂ ಏನು? ನನ್ನ ಜೀವನ ಹಾಳಾಯ್ತು, ಕಾರಿನೊಳಗೆ ಇವರೆಲ್ಲ ಸೇರಿ ಎಲ್ಲಾ ಮುಗಿಸ್ಬಿಟ್ರು ಅಂತ ಭಾವನಾ ಹತ್ತಿದ್ದಾದ್ರೂ ಯಾಕೆ? ಭಾವನಾನ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಬ್ಯಾನ್ ಮಾಡಲು ಕಾರಣ ಏನು? ಕಾವ್ಯ ಮಾಧವನ್ ಮತ್ತು ದಿಲೀಪ್ ರೂಮ್ನೊಳಗೆ ಮಾಡಿದ್ದನ್ನ ಭಾವನಾ ಕದ್ದು ನೋಡಿದ್ದಾದ್ರೂ ಯಾಕೆ? ಕಾರಿನಲ್ಲಿ ಅವತ್ತು ಭಾವನಾ ಜೊತೆ ಇದ್ದಿದ್ದು ಎಷ್ಟು ಜನ? ಅವರು ಮಾಡಿದ ಆ ವಿಡಿಯೋ ಏನಾಯ್ತು? ಕೋರ್ಟ್ ನಲ್ಲಿ ಭಾವನಾ ನನಗೆ ದಯವಿಟ್ಟು ವಿಷ ಕೊಟ್ಟು ಸಾಯಿಸಿಬಿಡಿ ಅಂತ ಹತ್ತಿದ್ದಾದ್ರೂ ಯಾಕೆ? ಇಂತಹ ಎಲ್ಲ ಕುತೂಹಲಭರಿತ ರಹಸ್ಯಕಾರಿ ಆಸಕ್ತಿದಾಯಕ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಚಿಹ್ನೆಯನ್ನ ಒತ್ತಿ. ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ. ವಿಡಿಯೋನ ಲೈಕ್ ಮಾಡಿ. ಕಾರ್ತಿಕಾ ಮೆನನ್ ಅಲಿಯಾಸ್ ಭಾವನಾ ಮೆನನ್ ಹುಟ್ಟಿದ್ದು 1986ನೇ ಇಸ್ವಿ ಜೂನ್ 6ನೇ ತಾರೀಕು ಕೇರಳದ ತ್ರಿಶೂರಿನಲ್ಲಿ. ತಂದೆ ಜಿ ಬಾಲಚಂದ್ರನ್, ತಾಯಿ ಪುಷ್ಪ. ಇನ್ನು ಈ ಭಾವನಾಗೆ ಜಯದೇವ್ ಎಂಬ ಅಣ್ಣ ಕೂಡ ಇದ್ದಾನೆ. ಈ ಭಾವನಾ ತಂದೆ ಜಿ ಬಾಲಚಂದ್ರನ್ ಕೇರಳದ ಒಂದು ಬಡ ಕುಟುಂಬದಿಂದ ಬಂದವರಾಗಿದ್ದು ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುವಂತಹ ಪರಿಸ್ಥಿತಿ ಅವರ ಮನೆಯಲ್ಲಿತ್ತು. ಈ ಕಾರಣದಿಂದಲೇ ಜಿ ಬಾಲಚಂದ್ರನ್ ಅವರು ಕೇವಲ 4ನೇ ಕ್ಲಾಸ್ಗೆ ತಮ್ಮ ಓದಿಗೆ ಫುಲ್ ಸ್ಟಾಪ್ ಹಾಕಿ ಜೀವನದಲ್ಲಿ ಹೇಗಾದ್ರೂ ಮುಂದೆ ಬರಬೇಕು ಅಂತ ಡಿಸೈಡ್ ಆಗಿ ಕೆಲಸಕ್ಕಾಗಿ ಹುಡುಕುತ್ತಾ ಇದ್ದಾಗಲೇ ಮಲಯಾಳಂನ ಆಗಿನ ಕಾಲದ ಪ್ರಸಿದ್ಧ ಸಿನಿಮಾ ನಿರ್ದೇಶಕರಾಗಿದ್ದ ಅದೂರ್ ಗೋಪಾಲಕೃಷ್ಣನ್ ಅವರು ಈ ಜಿ ಬಾಲಚಂದ್ರನ್ ಅವರಿಗೆ ಸಂಬಂಧಿಕರಾಗಿದ್ದ ಕಾರಣದಿಂದ ಇವರನ್ನ ಆಗ ತಾವು ತೆಗೆಯುತ್ತಿದ್ದ ಸ್ವಯಂವರಂ ಎಂಬ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಫೋಟೋಗ್ರಾಫರ್ ಕೆಲಸ ಖಾಲಿದ್ರಿಂದ ಆ ಕೆಲಸವನ್ನ ಈ ಜಿ ಬಾಲಚಂದ್ರನ್ ಅವರಿಗೆ ಕೊಟ್ಟಿದ್ರು. ಇದಾದ ನಂತರ ಜಿ ಬಾಲಚಂದ್ರನ್ ಅವರು ಒಂದರಂತೆ ಮಲಯಾಳಂ ಸಿನಿಮಾಗಳಿಗೆ ಅಸಿಸ್ಟೆಂಟ್ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡುತ್ತಾ ಪ್ರಖ್ಯಾತಿಗೆ ಬಂದು ಮಲಯಾಳಂನ ಸ್ಟಾರ್ ಡೈರೆಕ್ಟರ್ ಪ್ರಿಯದರ್ಶನ್ ಅವರು ತೆಗೆಯುತ್ತಿದ್ದ ಎಲ್ಲಾ ಸಿನಿಮಾಗಳಿಗೂ ಇವರೇ ಅಸಿಸ್ಟೆಂಟ್ ಫೋಟೋಗ್ರಾಫರ್ ಆಗಿದ್ರು. ಇನ್ನು ಈ ಸಮಯದಲ್ಲಿ ಜಿ ಬಾಲಚಂದ್ರನ್ ಅವರು ಮದುವೆ ವಯಸ್ಸಿಗೆ ಬಂದಿದ್ದರಿಂದ ಕುಟುಂಬದವರೆಲ್ಲ ಸೇರಿ ಪುಷ್ಪ ಎಂಬ ತಮ್ಮ ಸಂಬಂಧಿಕರ ಹುಡುಗಿ ಜೊತೆಗೆ ಜಿ ಬಾಲಚಂದ್ರನ್ ಅವರಿಗೆ ಮದುವೆ ಮಾಡಿದ್ರು. ಇದಾದ ನಂತರ ಇವರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ ಮೊದಲಿಗೆ ಜಯದೇವ್ ಎಂಬ ಗಂಡು ಮಗ, ನಂತರ ಭಾವನಾ ಎಂಬ ಹೆಣ್ಣು ಮಗು ಒಂದು ಜನಿಸಿತು. ಇನ್ನು ಈ ಭಾವನಾ ಅವರ ಶಾಲಾ ವಿದ್ಯಾಭ್ಯಾಸ ನಡೆದಿತ್ತು ತ್ರಿಶೂರಿನ ಹೋಲಿ ಫ್ಯಾಮಿಲಿ ಕಾನ್ವೆಂಟ್ ಗರ್ಲ್ಸ್ ಸ್ಕೂಲ್ನಲ್ಲಿ. ಓದಿನಲ್ಲಿ ಭಾವನಾ ಅಷ್ಟಕ್ಕಷ್ಟೇ ವಿದ್ಯೆ ತಲೆಗೆ ಎತ್ತುತ್ತಾ ಇರಲಿಲ್ಲ. ಆದ್ರೆ ಇವರ ತಂದೆ ಸಿನಿಮಾಗಳಿಗೆ ಅಸಿಸ್ಟೆಂಟ್ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡುತ್ತಾ ಇದ್ದುದರಿಂದ ಭಾವನಾಗೆ ಸಿನಿಮಾಗಳ ಕಡೆ ತುಂಬಾನೇ ಆಸಕ್ತಿ ಇತ್ತು. ನಾನು ಸಿನಿಮಾಗಳಲ್ಲಿ ನಟಿಸಿ ದೊಡ್ಡ ಹೀರೋಯಿನ್ ಆಗಿ ಬೆಳಿಬೇಕು, ಐಷಾರಾಮಿ ಜೀವನವನ್ನ ನಡೆಸಬೇಕು ಅಂತ ಡಿಸೈಡ್ ಆಗಿ ಕನಸನ್ನು ಕಾಣಲು ಆರಂಭಿಸಿದ್ರು. ಇನ್ನು ಈ ಸಮಯದಲ್ಲೇ ಮಲಯಾಳಂನ ಪ್ರಸಿದ್ಧ ನಿರ್ದೇಶಕ ಕಮಲ್ ಅವರು ತಾವು ಆಗ ತೆಗೆಯುತ್ತಿದ್ದ ನಮ್ಮಲ್ ಎಂಬ ಸಿನಿಮಾದಲ್ಲಿ ಸೆಕೆಂಡ್ ಹೀರೋಯಿನ್ ಪಾತ್ರಕ್ಕೆ ಹೊಸ ಹುಡುಗಿಯೊಬ್ಬಳನ್ನ ಹುಡುಕುತ್ತಾ ಇದ್ರು. ಆಗಲೇ ಜಿ ಬಾಲಚಂದ್ರನ್ ಅವರು ಅಸಿಸ್ಟೆಂಟ್ ಸಿನಿಮಾ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡುತ್ತಿದ್ದ ಪಿರಿಯಾದ ಪರಂ ಎಂದು ಎಂಬ ಸಿನಿಮಾದ ಚಿತ್ರೀಕರಣ ನಡೆಯುವ ಜಾಗಕ್ಕೆ ಆದಾಗ ತಮ್ಮ ತಂದೆಯನ್ನು ನೋಡಲು ಬರ್ತಾ ಇದ್ದ ಭಾವನಾ ಅವರು ನಿರ್ದೇಶಕ ಕಮಲ್ ಅವರ ಕಣ್ಣಿಗೆ ಬಿತ್ತು. ಈ ಕಮಲ್ಗೆ ಭಾವನಾಳ ಅಂದ, ಚಂದ, ಸೌಂದರ್ಯ ಇಷ್ಟ ಆಗಿ ತಮ್ಮ ನಮ್ಮಲ್ ಸಿನಿಮಾದಲ್ಲಿನ ಹೀರೋಯಿನ್ ಪಾತ್ರಕ್ಕೆ ಈ ಹುಡುಗಿ ಸರಿಯಾಗಿ ಸೂಟ್ ಆಗ್ತಾಳೆ ಅಂತ ಡಿಸೈಡ್ ಆಗಿ ಜಿ ಬಾಲಚಂದ್ರನ್ ಅವರನ್ನ ಇದ್ರ ಬಗ್ಗೆ ಕೇಳಿದಾಗ ಅವರು ಖುಷಿಯಿಂದ ತಮ್ಮ ಮಗಳು ಭಾವನಾ ಈ ಸಿನಿಮಾದಲ್ಲಿ ನಟಿಸಲು ಒಪ್ಕೊಂಡಿದ್ರು. ಇದಾದ ನಂತರ ಭಾವನಾ ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ಈಕೆ ಅಭಿನಯದ ಇವಳ ಮೊದಲ ಸಿನಿಮಾ ನಮ್ಮಲ್ ಸೂಪರ್ ಡೂಪರ್ ಹಿಟ್ ಆಗಿದ್ದರಿಂದ ಭಾವನಾಗೆ ಇದರಿಂದೇನೆ ತಿಲಕ್ಕಂ ಎಂಬ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಿ ಈ ಸಿನಿಮಾದಲ್ಲಿ ಆಕ್ಟ್ ಮಾಡುವ ಸಂದರ್ಭದಲ್ಲೇ ಭಾವನಾಗೆ ಆ ಸಿನಿಮಾದಲ್ಲಿ ಹೀರೋ ಆಗಿದ್ದ ಮಲಯಾಳಂ ಸೂಪರ್ ಸ್ಟಾರ್ ದಿಲೀಪ್ ಅವರ ಪರಿಚಯ ಆಗಿತ್ತು. ಇನ್ನು ಈ ದಿಲೀಪ್ 1992ನೇ ಇಸ್ವಿಯಲ್ಲಿ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಮಲಯಾಳಂ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು 1994ನೇ ಇಸ್ವಿಯಲ್ಲಿ ಮನಾತೆ ಕೊಟಾರಂ ಎಂಬ ಸಿನಿಮಾ ಮೂಲಕ ಹೀರೋ ಆಗಿ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದ್ದರಿಂದ ಒಂದರಂತೆ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಇರಬೇಕಾದ್ರೆ 1996ನೇ ಇಸ್ವಿಯಲ್ಲಿ ಸಲಾಪಂ ಎಂಬ ಸಿನಿಮಾದಲ್ಲಿ ತನ್ನ ಕೋಸ್ಟಾರ್ ಆಗಿ ಆಕ್ಟ್ ಮಾಡಿದ್ದ ಮಂಜು ವಾರಿಯರ್ ಜೊತೆ ದಿಲೀಪ್ಗೆ ಒಳ್ಳೆ ಸ್ನೇಹವಾಗಿ ನಂತರ ಅದು ಪ್ರೀತಿಯಾಗಿ ಇಬ್ರು ಸೇರಿ
ತುವಾಲ್ ಕೊಟಾರಂ, ಕುಡುಮಟ್ಟಂ ಎಂಬ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಒಬ್ರಿಗೊಬ್ರು ತುಂಬಾನೇ ಕ್ಲೋಸ್ ಆಗಿ ಗಾಢವಾದ ಸಂಬಂಧದಲ್ಲಿದ್ರು. ಆದ್ರೆ ಒಂದು ಕಡೆ ಈ ರೀತಿ ಮಂಜು ವಾರಿಯರ್ ದಿಲೀಪ್ ಜೊತೆ ಸಂಬಂಧದಲ್ಲಿದ್ದಾಗ ನಾನು ಚಿತ್ರರಂಗದಲ್ಲಿ ಬೆಳಿಬೇಕು ಅಂದ್ರೆ, ಸ್ಟಾರ್ ಹೀರೋಯಿನ್ ಆಗಿ ಮೆರಿಬೇಕು ಅಂದ್ರೆ ಸ್ಟಾರ್ ಹೀರೋಗಳ ಕೃಪಾ ಕಟಾಕ್ಷ ನನ್ನ ಮೇಲೆ ಇರಬೇಕು ಅಂತ ಆಗಿನ ಕಾಲದ ಮಲಯಾಳಂನ ಸ್ಟಾರ್ ಹೀರೋಗಳಾದ ಜಯರಾಮ್ ಮತ್ತು ಸುರೇಶ್ ಗೋಪಿಗೆ ಒತ್ತರಾಗಿ ಅವರ ಜೊತೆ ಒಂದರಿಂದ ಒಂದರಂತೆ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಫುಲ್ ಫೇಮಸ್ ಆಗಿದ್ಲು. ಆದ್ರೆ ಈ ರೀತಿ ತಾನು ಪ್ರೀತಿ ಮಾಡುತ್ತಿದ್ದ ಮಂಜು ವಾರಿಯರ್ ಪ್ರತಿಯೊಬ್ಬ ಹೀರೋ ಜೊತೆಗೂ ಕ್ಲೋಸ್ ಆಗಿ ಆಕ್ಟ್ ಮಾಡೋದು ದಿಲೀಪ್ಗೆ ಇಷ್ಟ ಇರಲಿಲ್ಲ. ಇದರಿಂದ ದಿಲೀಪ್ ಮಂಜು ವಾರಿಯರ್ನ ಹೇಗಾದ್ರೂ ಆದಷ್ಟು ಬೇಗ ಮದುವೆ ಆಗಿ ಚಿತ್ರರಂಗದಿಂದ ದೂರ ಮಾಡಬೇಕು ಅಂತ ಡಿಸೈಡ್ ಆಗಿ ಅವಳನ್ನ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡ. ಇನ್ನು ಈ ಮಂಜು ವಾರಿಯರ್ ಕೂಡ ದಿಲೀಪ್ನ ತುಂಬಾನೇ ಇಷ್ಟಪಡುತ್ತಾ ಇದ್ರಿಂದ ಅವಳು ದಿಲೀಪ್ನ ಬಿಟ್ಟು ಕೊಡೋದು ಇಷ್ಟ ಇಲ್ಲದೆ ತನ್ನ 20ನೇ ವಯಸ್ಸಿಗೆ ಚಿತ್ರರಂಗದಿಂದ ದೂರ ಆಗಿ ಮನೆಯವರೆಲ್ಲರ ವಿರೋಧ ಕಟ್ಕೊಂಡು 1998ನೇ ಇಸ್ವಿಯಲ್ಲಿ ದಿಲೀಪ್ನ ಮದುವೆಯಾಗಿ ಲೈಫ್ ಅಲ್ಲಿ ಸೆಟಲ್ ಆದ್ಲು. ಇನ್ನು ಈ ರೀತಿ ಮದುವೆ ಆದ ನಂತರ ಮಂಜು ವಾರಿಯರ್ ಮನೆಯಲ್ಲಿ ಹೌಸ್ ವೈಫ್ ಆಗಿದ್ರೆ ದಿಲೀಪ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದ. ಇನ್ನು ನಂತರ ಇವರಿಬ್ಬರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ 2000ನೇ ಇಸ್ವಿಯಲ್ಲಿ ಮೀನಾಕ್ಷಿ ಎಂಬ ಹೆಣ್ಣು ಮಗು ಒಂದು ಜನಿಸಿತು. ಈ ರೀತಿ ಎಲ್ಲ ಚೆನ್ನಾಗೇ ಇತ್ತು, ಜೀವನ ಕೂಡ ಸಂತೋಷವಾಗಿತ್ತು. ಆದ್ರೆ ಅದ್ಯಾವಾಗ ಚಂದ್ರ ನುಡಿಕ್ಕಲ್ ದಿಕ್ಕಲ್ ಎಂಬ ಸಿನಿಮಾದಲ್ಲಿ ದಿಲೀಪ್ ಆಕ್ಟ್ ಮಾಡುವಾಗ ಆತನ ಬದುಕಿಗೆ 15 ವರ್ಷದ ಸುರಸುಂದರ ನಟಿ ಕಾವ್ಯ ಮಾಧವನ್ ಎಂಟ್ರಿ ಆಗಿತ್ತೋ ಎಲ್ಲ ಬದಲಾಗಿ ಹೋಗಿತ್ತು. ಇನ್ನು ಈ ಕಾವ್ಯ ಮಾಧವನ್ ಕೇರಳದ ಕಾಸರಗೋಡಿಗೆ ಸೇರಿದವಳಾಗಿದ್ದು ಚೈಲ್ಡ್ ಆರ್ಟಿಸ್ಟ್ ಆಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಒಂದರಿಂದ ಒಂದರಂತೆ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಫುಲ್ ಬ್ಯುಸಿ ಆಗಿದ್ಲು. ಆದ್ರೆ ಈ ರೀತಿ ಎಷ್ಟೇ ಸಿನಿಮಾಗಳಲ್ಲಿ ಬಾಲ ಕಲಾವಿದೆಯಾಗಿ ಆಕ್ಟ್ ಮಾಡಿದ್ರು ಕೂಡ ಅದು ಕಾವ್ಯ ಮಾಧವನ್ ತಂದೆ ತಾಯಿಗೆ ತೃಪ್ತಿ ಇರಲಿಲ್ಲ. ಕಾರಣ ಮಗಳು ಆದಷ್ಟು ಬೇಗ ಹೀರೋಯಿನ್ ಆಗಿ ಕೋಟ್ಯಾಂತರ ರೂಪಾಯಿ ಹಣನ ಸಂಪಾದನೆ ಮಾಡಬೇಕು. ಚೈಲ್ಡ್ ಆರ್ಟಿಸ್ಟ್ ಆಗಿ ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಅದು ಯಾವುದಕ್ಕೂ ಸಾಕಾಗ್ತಾ ಇಲ್ಲ ಅಂತ ಡಿಸೈಡ್ ಆಗಿ ಕಾವ್ಯಗೆ ಹಾರ್ಮೋನ್ ಇಂಜೆಕ್ಷನ್ ಗಳನ್ನ ಕೊಟ್ಟು ಕೇವಲ 15ನೇ ವರ್ಷಕ್ಕೆ ಹೀರೋಯಿನ್ ರೀತಿ ಕಾಣುವಂತೆ ಮಾಡಿಬಿಟ್ಟಿದ್ರು. ಇನ್ನು ಈ ಸಮಯದಲ್ಲೇ ದಿಲೀಪ್ ಪರಿಚಯ ಕಾವ್ಯಗಾಗಿತ್ತು. ಈ ಚಂದ್ರ ನುಡಿಕ್ಕನ್ ದಿಕ್ಕಲ್ ಸಿನಿಮಾದಲ್ಲಿ ದಿಲೀಪ್ ಹೀರೋ ಆದ್ರೆ ಕಾವ್ಯ ಸೆಕೆಂಡ್ ಹೀರೋಯಿನ್. ಇನ್ನು ದಿಲೀಪ್ ಮಹಾನ್ ರಸಿಕ ಸ್ಟಾರ್ ಹೀರೋ ಆದ್ಮೇಲೆ ಆತನ ವರ್ತನೆ ಸಂಪೂರ್ಣ ಬದಲಾಗಿ ಹೋಗಿತ್ತು. ತನ್ನ ಸಿನಿಮಾದಲ್ಲಿ ನಟಿಸುತ್ತಿದ್ದ ಪ್ರತಿ ಹೀರೋಯಿನ್ ಜೊತೆನೂ ಸಂಬಂಧ ಇಟ್ಕೊಂಡು ತನ್ನ ಹೆಂಡತಿಗೆ ತಿಳಿದ ಹಾಗೆ ಮಜಾ ಮಾಡ್ತಿದ್ದ. ಒಂದು ವೇಳೆ ಆ ಹೀರೋಯಿನ್ಗಳು ಇವನ ಆಸೆಯನ್ನ ಪೂರೈಸದೇ ಇದ್ರೆ ಅವರನ್ನ ತಮ್ಮ ಸಿನಿಮಾದಿಂದ ತೆಗೆದುಹಾಕಿ ತನ್ನ ಆಸೆ ಪೂರೈಸಿ ಸುಖ ಕೊಡ್ತಿದ್ದವ್ರನ್ನೇ ಹೀರೋಯಿನ್ ಮಾಡ್ಕೋತಿದ್ದ. ಇನ್ನು ಇದೆಲ್ಲ ತಿಳಿಯದೆ ಇವನ ಹೆಂಡತಿ ಮಂಜು ವಾರಿಯರ್ ದಿಲೀಪ್ನ ಬಹಳನೇ ನಂಬಿದ್ಲು. ಇನ್ನು ಈ ರೀತಿ ಕಾವ್ಯ ಮಾಧವನ್ ಜೊತೆ ಬೆಳೆದ ಸಂಬಂಧದ ಕಾರಣದಿಂದ ದಿಲೀಪ್ ಕಾವ್ಯ ಜೊತೆ ಒಂದರಿಂದ ಒಂದರಂತೆ ಡಾರ್ಲಿಂಗ್ ಡಾರ್ಲಿಂಗ್ ತೆಂಕಾಸು ಪಟ್ಟಣಂ ಅಂತ ಬ್ಯಾಕ್ ಟು ಬ್ಯಾಕ್ 21 ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಕಾವ್ಯಗೆ ಫುಲ್ ಹತ್ರವಾಗಿದ್ದ. ಇನ್ನು ಕಾವ್ಯನ ಈ ರೀತಿ ಮಜಾ ಮಾಡಿ ಸುಮ್ಮನಿರದ ದಿಲೀಪ್ ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಆಗಿನ ಮಲಯಾಳಂ ಹೀರೋಯಿನ್ಗಳಾದ ಸಂಯುಕ್ತ ವರ್ಮಾ, ನವ್ಯಾ ನಾಯರ್, ಮೀರಾ ಜಾಸ್ಮಿನ್ ಜೊತೆ ಕೂಡ ಸಂಬಂಧ ಇಟ್ಕೊಂಡಿದ್ದ. ಈ ರೀತಿ ಇರಬೇಕಾದ್ರೇನೆ ದಿಲೀಪ್ ತನಗಿಂತ ಕಾವ್ಯ ಮಾಧವನ್ಗೆ ಪ್ರಾಮುಖ್ಯತೆ ಕೊಡ್ತಾ ಇರೋದನ್ನ ನೋಡಿ ಸಹಿಸಲಾಗದ ಮಲಯಾಳಂನ ಇನ್ನೊಬ್ಬ ನಟಿ ಸಂಯುಕ್ತ ವರ್ಮಾ ಕಾವ್ಯನ ದಿಲೀಪ್ ನಿಂದ ದೂರ ಮಾಡಿದ್ರೆ ತನ್ನನ್ನೇ ಹೀರೋಯಿನ್ ಆಗಿ ದಿಲೀಪ್ ಸೆಲೆಕ್ಟ್ ಮಾಡ್ತಾನೆ ಅಂತ ಡಿಸೈಡ್ ಆಗಿ ಕಾವ್ಯ ಮತ್ತು ದಿಲೀಪ್ ಸಂಬಂಧದ ಬಗ್ಗೆ ದಿಲೀಪ್ ಹೆಂಡತಿ ಮಂಜು ವಾರಿಯರ್ ಹತ್ರ ಹೇಳ್ಬಿಟ್ಲು. ಆದ್ರೆ ತನ್ನ ಗಂಡನನ್ನ ಅತಿಯಾಗಿ ನಂಬಿದ ಮಂಜು ವಾರಿಯರ್ ಇದನ್ನ ನಂಬದೆ ಸಂಯುಕ್ತ ವರ್ಮನನ್ನ ದ್ವೇಷಿಸಲು ಆರಂಭಿಸಿ ಇನ್ನು ಮುಂದೆ ದಿಲೀಪ್ ಸಿನಿಮಾಗಳಲ್ಲಿ ಸಂಯುಕ್ತ ವರ್ಮಾ ಆಕ್ಟ್ ಮಾಡದಂತೆ ಮಾಡಿಬಿಟ್ಟಿದ್ಲು. ಮತ್ತು ಆಗ ಸಂಯುಕ್ತ ವರ್ಮಾ ಜಾಗಕ್ಕೆ ಬಂದಿದ್ದೆ ಹೀರೋಯಿನ್ ಭಾವನಾ. ಈ ರೀತಿ ದಿಲೀಪ್ ಎಂಟ್ರಿ ಭಾವನಾ ಜೀವನಕ್ಕೆ ಆಗಿತ್ತು. ಅಷ್ಟೊತ್ತಾಗ್ಲೇ ನಮ್ಮಲೆಂಬ ಸಿನಿಮಾದಲ್ಲಿ ನಡೆಸಿದಂತಹ ಭಾವನಾನ ದಿಲೀಪ್ ತನ್ನ ತಿಲಕಂ ಸಿನಿಮಾದಲ್ಲಿನ ಹೀರೋಯಿನ್ ಪಾತ್ರಕ್ಕೆ ಆಯ್ಕೆ ಮಾಡಿಕೊಂಡಿದ್ದ. ಇನ್ನು ಆ ಸಿನಿಮಾದಲ್ಲಿ ನಟಿಸುವಾಗಲೇ ಭಾವನಾಗೆ ಈ ದಿಲೀಪ್ ಜೊತೆ ಉಂಟಾದ ಸ್ನೇಹದ ಕಾರಣದಿಂದ ತನ್ನ ಮುಂದಿನ ಸಿನಿಮಾ ಸಿಐಡಿ ಮೂಸಾಗೂ ಭಾವನಾನೇ ದಿಲೀಪ್ ಹೀರೋಯಿನ್ ಆಗಿ ಆಯ್ಕೆ ಮಾಡಿಕೊಂಡಿದ್ದ. ಇದಾದ ನಂತರ ಇಬ್ಬರು ಜೊತೆಯಲ್ಲಿ ರನ್ವೇ, ಚೆಸ್, ಮುಲ್ಲಾ ಹೀಗೆ ಒಂದರಿಂದ ಒಂದರಂತೆ 10 ಸಿನಿಮಾಗಳಲ್ಲಿ ಭಾವನಾ ಮತ್ತು ದಿಲೀಪ್ ಸೇರಿ ಆಕ್ಟ್ ಮಾಡುತ್ತಾ ಭಾವನಾ ಅವರು ದಿಲೀಪ್ ಮತ್ತು ದಿಲೀಪ್ ಹೆಂಡತಿ ಮಂಜು ವಾರಿಯರ್ ಜೊತೆ ಕೂಡ ಒಳ್ಳೆ ಸ್ನೇಹವನ್ನ ಇಟ್ಕೊಂಡಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಈಕೆ ತೆಲುಗು ಮತ್ತು ಕನ್ನಡ ಚಿತ್ರರಂಗಕ್ಕೆ ಕೂಡ ಎಂಟ್ರಿ ಕೊಟ್ಟು ಅಲ್ಲಿನ ಎಲ್ಲ ಸೂಪರ್ ಸ್ಟಾರ್ ಗಳ ಜೊತೆ ನಟಿಸಿದ್ರು. ಕನ್ನಡದಲ್ಲಂತೂ ಪವರ್ ಸ್ಟಾರ್ ಪುನೀತ್ಗೆ ಜೋಡಿಯಾಗಿ ಜಾಕಿ ಎಂಬ ಸಿನಿಮಾದಲ್ಲಿ ನಟಿಸಿ ಅದು ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ರಿಂದ ಸುದೀಪ್ ಜೊತೆ ವಿಷ್ಣುವರ್ಧನ ಮತ್ತೆ ಪುನೀತ್ ಜೊತೆಗೆ ಯಾರೇ ಕೂಗಾಡಲಿ ಎಂಬ ಸಿನಿಮಾದಲ್ಲಿ ಭಾವನಾ ನಟಿಸುತ್ತಾ ಬ್ಯುಸಿಯಾಗಿದ್ರು. ಇನ್ನು ಆಗ್ಲೇ ಕಾವ್ಯ ಮಾಧವನ್ ಮತ್ತು ದಿಲೀಪ್ ಜೊತೆ ಇರುವ ಸಂಬಂಧ ಗಾಢವಾಗಿ ಇವರಿಬ್ಬರು ಸಿಕ್ಕ ಕಡೆ ಸುತ್ತಾಡ್ತಾ ಇದ್ರಿಂದ ಅದು ಆಗಿನ ಕಾಲದ ಎಲ್ಲ ಪತ್ರಿಕೆ ಮತ್ತು ಮ್ಯಾಗಝಿನ್ಗಳಲ್ಲಿ ಬಂದು ದೊಡ್ಡ ನ್ಯೂಸ್ ಆಗಿತ್ತು. ಆದ್ರೆ ಈ ಸುದ್ದಿಯನ್ನ ಮಾಧ್ಯಮದವ್ರಿಗೆ ಹೇಳಿದ್ದೆ ಈ ಭಾವನಾ ಈಕೆಗೆ ಮೊದಲಿನಿಂದಲೂ ಕಾವ್ಯನ ಕಂಡ್ರೆ ಆಗ್ತಾ ಇರಲಿಲ್ಲ. ದಿಲೀಪ್ ತನ್ನ ಸಿನಿಮಾಗಳಲ್ಲಿ ಕಾವ್ಯನ ಹೀರೋಯಿನ್ ಮಾಡ್ಕೊಂಡ್ರೆ ಭಾವನಾನ ಸೆಕೆಂಡ್ ಹೀರೋಯಿನ್ ಪಾತ್ರಕ್ಕೆ ಮತ್ತು ಐಟಮ್ ಡ್ಯಾನ್ಸರ್ ಪಾತ್ರಕ್ಕೆ ಆಯ್ಕೆ ಮಾಡ್ಕೊತಿದ್ದ. ಆದ್ರಿಂದಲೇ ಭಾವನಾನೇ ಈ ವಿಷಯನ ಮೀಡಿಯಾದವರಿಗೆ ಲೀಕ್ ಮಾಡಿದ್ಲು ಅಂತ ಎಲ್ಲಾ ಕಡೆ ಜನ ಮಾತನಾಡಿಕೊಳ್ಳಲು ಆರಂಭಿಸಿದ್ರು. ಆದ್ರೆ ಅದೇನೇ ಆದ್ರೂ ಕಾವ್ಯ ತಂದೆ ತಾಯಿ ಮಾತ್ರ ಇದರಿಂದ ಬೇಜಾರಾಗಿ
ಕಾವ್ಯಗೆ ತಕ್ಷಣ ದುಬೈಗೆ ಸೇರಿದ ಬಿಸಿನೆಸ್ ಮ್ಯಾನ್ ನಿಶಾಲ್ ಜೊತೆ ಮದುವೆ ಮಾಡಿದ್ರು. ಇನ್ನು ಆಗ ಕಾವ್ಯ ಬೇರೊಬ್ಬರನ್ನ ಮದುವೆ ಆಗಿದ್ದನ್ನ ಸಹಿಸದ ದಿಲೀಪ್, ನೀನು ನಿನ್ನ ಗಂಡನನ್ನ ಬಿಟ್ಟು ಬರದೇ ಇದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಕಾವ್ಯಗೆ ಎದುರಿಸಿದ್ದ. ಆದರೆ ಅದಕ್ಕೂ ಕಾವ್ಯ ತಲೆ ಕೆಡಿಸಿಕೊಳ್ಳದೆ ಇದ್ದಾಗ ಕಾವ್ಯ ಜೊತೆ ತಾನು ತೆಗೆಸಿಕೊಂಡಿದ್ದ ಎಲ್ಲ ಹಸಿಬಿಸಿ ಫೋಟೋಗಳನ್ನ ಕಾವ್ಯ ಗಂಡ ನಿಶಾಲ್ಗೆ ದಿಲೀಪ್ ಕಳಿಸಿದ್ದ. ಇದರಿಂದ ದಿಲೀಪ್ ಮತ್ತು ಕಾವ್ಯ ಸಂಬಂಧದ ವಿಷಯ ಕಾವ್ಯ ಗಂಡನಿಗೆ ಗೊತ್ತಾಗಿ ಇವರಿಬ್ಬರ ಮಧ್ಯೆ ಜಗಳ ಆಗಿ ಮದುವೆ ಆದ 5 ತಿಂಗಳಿಗೆ ಗಂಡನಿಂದ ದೂರ ಆಗಿ ಗಂಡನಿಗೆ ಕಾವ್ಯ ಡೈವರ್ಸ್ ಕೊಟ್ಟಿದ್ಲು. ಇನ್ನು ಈ ರೀತಿ ಒಂಟಿಯಾಗಿದ್ದ ಕಾವ್ಯಗೆ ಮಧ್ಯೆ ದಿಲೀಪ್ ಹತ್ರ ಆಗಿದ್ದ ಮತ್ತು ಕಾವ್ಯ ಅದೇ ಸಂದರ್ಭದಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ದಿಲೀಪ್ ಜೊತೆ ಒಂದರಿಂದ ಒಂದರಂತೆ ಕ್ರಿಶ್ಚಿಯನ್ ಬ್ರದರ್ಸ್, ಚೈನಾ ಟೌನ್, ವೆಲ್ಲಾರಿ ಪ್ರವೃತ್ತಿ ಚಗ್ಗತ್ತಿ ಎಂಬ ಸಿನಿಮಾಗಳಲ್ಲಿ ಸೇರಿ ಅಭಿನಯಿಸುತ್ತಾ ಕಾವ್ಯಗೆ ಬೇರೆ ಭಾಷೆಯ ಸ್ಟಾರ್ ಹೀರೋಗಳ ಜೊತೆ ನಟಿಸಲು ಆಫರ್ ಬಂದರೂ ದಿಲೀಪ್ ಬಿಡದೆ ಕಾವ್ಯನ ಗಾಢವಾಗಿ ಪ್ರೀತಿಸಲು ಆರಂಭಿಸಿದ್ದ. ಇಂತಹ ಸಂದರ್ಭದಲ್ಲೇ ಅಮೆರಿಕದಲ್ಲಿ ಸ್ಟೇಜ್ ಶೋ ಒಂದಕ್ಕೆ ಇಡೀ ಮಲಯಾಳಂ ಚಿತ್ರರಂಗ ಹೋಗಿತ್ತು. ಆಗ ಅಲ್ಲಿ ದಿಲೀಪ್ ಮತ್ತು ಕಾವ್ಯ ಪಬ್ಬು ಪಾರ್ಟಿ ಅಂತ ಸುತ್ತಾಡುತ್ತಾ ಒಂದೇ ರೂಮ್ ನಲ್ಲಿ ಒಟ್ಟಿಗೆ ಇರಲಾರಂಭಿಸಿದ್ರು. ಆಗ ಇದನ್ನೆಲ್ಲ ನೋಡಿ ತನ್ನ ಸ್ನೇಹಿತೆ ಮಂಜು ವಾರಿಯರ್ಗೆ ಆಗುತ್ತಿರುವ ಅನ್ಯಾಯದಿಂದ ಬೇಜಾರಾದ ಭಾವನಾ ಕಾವ್ಯ ಮತ್ತು ದಿಲೀಪ್ ಸಂಬಂಧದ ಬಗ್ಗೆ ಮಂಜು ವಾರಿಯರ್ಗೆ ಹೇಳಿದ್ಲು. ಇನ್ನು ಮೊದಲಿಗೆ ಮಂಜು ವಾರಿಯರ್ ಇದನ್ನ ನಂಬಿರಲಿಲ್ಲ. ತನ್ನ ಗಂಡನನ್ನ ಆಕೆ ಅಷ್ಟು ನಂಬಿದ್ಲು. ಆದ್ರೆ ಯಾವಾಗ ಇದಾದ ಕೆಲವೇ ದಿನಕ್ಕೆ ದಿಲೀಪ್ ಫೋನ್ ನ ಚೆಕ್ ಮಾಡಿದಾಗ ಅದರಲ್ಲಿ ದಿಲೀಪ್ ಕಾವ್ಯಗೆ ಕಳಿಸಿದ ಎಲ್ಲಾ ಮೆಸೇಜ್ಗಳನ್ನ ನೋಡಿದ್ದು ಅವಳಿಗೆ ಬೇಜಾರಾಗಿ ಕೋಪ ಬಂದು ದಿಲೀಪ್ ಜೊತೆ ಜಗಳ ಆಡಿ ಇವರಿಬ್ಬರ ಸಂಬಂಧ ಹಾಳಾಗಿ ಮಂಜು ವಾರಿಯರ್ 2015ನೇ ಇಸ್ವಿಯಲ್ಲಿ ತನ್ನ ಗಂಡ ದಿಲೀಪ್ಗೆ ಡೈವರ್ಸ್ ಕೊಟ್ಟಿದ್ಲು. ಇನ್ಯಾವಾಗ ಈ ರೀತಿ ಮಂಜು ವಾರಿಯರ್ ದಿಲೀಪ್ಗೆ ಡೈವರ್ಸ್ ಕೊಟ್ಲೋ ದಿಲೀಪ್ಗೆ ಅವಮಾನ ಆಗಿ ಕಾವ್ಯ ಮತ್ತು ದಿಲೀಪ್ ಸಂಬಂಧದ ಬಗ್ಗೆ ಎಲ್ರಿಗೂ ಗೊತ್ತಾಗಿ ದಿಲೀಪ್ಗೆ ಇದಕ್ಕೆಲ್ಲ ಕಾರಣವಾಗಿದ್ದ ಭಾವನ ಮೇಲೆ ಕೋಪ ಬಂದು ಮಲಯಾಳಂ ಸಿನಿಮಾಗಳಲ್ಲಿ ಭಾವನಾಗೆ ಯಾವುದೇ ಅವಕಾಶಗಳು ಸಿಗದಂತೆ ಮಾಡಿಬಿಟ್ಟ. ಇದರಿಂದನೇ ಭಾವನ ಅತಿ ಹೆಚ್ಚು ಕನ್ನಡ, ತೆಲುಗು, ತಮಿಳು ಸಿನಿಮಾಗಳಲ್ಲಿ ನಂತರ ಅಭಿನಯಿಸಲು ಆರಂಭಿಸಿತು. ಆದರೆ ಇಷ್ಟಕ್ಕೆ ದಿಲೀಪ್ಗೆ ಕೋಪ ಕಡಿಮೆ ಆಗಿರಲಿಲ್ಲ. ಕೋಪಕ್ಕಿಂತ ಭಾವನ ಮೇಲೆ ಆತನಿಗೆ ಸೇಡಿತ್ತು. ಇದರಿಂದ ತನ್ನ ಹಳೆ ಕಾರ್ ಡ್ರೈವರ್ ಪಲ್ಸರ್ ಸುನಿ ಎಂಬುವನನ್ನ ಕೊಚ್ಚಿಯಲ್ಲಿನ ಹೋಟೆಲ್ ಒಂದಕ್ಕೆ ಕರೆಸಿಕೊಂಡು ಆತನಿಗೆ 1.5 ಕೋಟಿ ರೂಪಾಯಿ ಡೀಲ್ ಕೊಟ್ಟು ಭಾವನ ಮಾನ ಮರ್ಯಾದೆ ಬೀದಿ ಪಾಲಾಗಿ ಆಕೆ ಜೀವನ ಹಾಳಾಗೋಗ್ಬೇಕು, ಮತ್ತೆ ಆಕೆ ತಲೆ ಎತ್ತಿ ನೋಡಬಾರ್ದು ಅಂತೇಳಿ ಅದಕ್ಕೆ ಸಂಬಂಧಿಸಿದ ಪ್ಲಾನ್ ಒಂದನ್ನು ಕೂಡ ಪಲ್ಸರ್ ಸುನಿಗೆ ಕೊಟ್ಟು, ಆದ್ರೆ ನೀನು ಏನೇ ಮಾಡಿದ್ರು ಅದಕ್ಕೆ ಸಾಕ್ಷಿ ಕೊಡಬೇಕು, ನಾನು ಅದನ್ನ ನೋಡ್ಬೇಕು, ಆದ್ದರಿಂದ ಅದನ್ನ ರೆಕಾರ್ಡ್ ಮಾಡಿ ನನಗೆ ತಂದು ಕೊಡು ಅಂತೇಳಿ ದಿಲೀಪ್ ಕಳುಹಿಸಿದ್ದ. ಇನ್ನು ಇಷ್ಟೆಲ್ಲ ಆದ ನಂತರ ಇದೇ ಮಧ್ಯದಲ್ಲಿ 2016ನೇ ಇಸ್ವಿಯಲ್ಲಿ ಕಾವ್ಯನ ದಿಲೀಪ್ 2ನೇ ಮದುವೆ ಆದ. ಈ ರೀತಿ ಕಾವ್ಯನ ದಿಲೀಪ್ ಮದುವೆ ಆದ ಕೆಲವೇ ದಿನಕ್ಕೆ ಪಲ್ಸರ್ ಸುನಿ ತನಗೆ ದಿಲೀಪ್ ವಹಿಸಿದ ಆ ಕೆಲಸನ ಮಾಡಿಬಿಟ್ಟ. ಅದು ಫೆಬ್ರವರಿ 17ನೇ ತಾರೀಕು 2017ನೇ ಇಸ್ವಿ. ಭಾವನ ತನ್ನ ಊರು ತ್ರಿಸೂರಿನಿಂದ ತನ್ನ ಸಿನಿಮಾ ಒಂದರ ಡಬ್ಬಿಂಗ್ ಆಗಿ ಕೊಚ್ಚಿಗೆ ಹೋಗ್ತಾ ಇದ್ಲು. ರಾತ್ರಿ ಸಮಯ 9 ಆಗಿತ್ತು. ಭಾವನ ಕಾರ್ನ ಆಕೆ ಕಾರ್ ಡ್ರೈವರ್ ಮಾರ್ಟಿನ್ ಡ್ರೈವ್ ಮಾಡ್ತಿದ್ದ. ಆದ್ರೆ ಈ ಮಾರ್ಟಿನ್ ತನ್ನ ಫೋನ್ ನಿಂದ ಅದ್ಯಾರಿಗೋ ಒಂದರಿಂದ ಒಂದರಂತೆ ಕಾಲ್ ಮಾಡ್ತಾನೆ ಇದ್ದ. ಆದ್ರೆ ಇದರ ಬಗ್ಗೆ ಭಾವನ ತಲೆಯನ್ನೇ ಕೆಡಿಸಿಕೊಂಡಿರಲಿಲ್ಲ. ಆದ್ರೆ ಯಾವಾಗ ಟೆಂಪೋ ಒಂದು ಹಿಂದೆಯಿಂದ ಭಾವನ ಇದ್ದ ಕಾರ್ಗೆ ಅತಾನಿ ಎಂಬ ಜಾಗದಲ್ಲಿ ಗುದ್ದಿತ್ತು, ಆಗ ಭಾವನ ಶಾಕ್ ಆಗಿದ್ಲು. ಇನ್ನಾಗ ಭಾವನ ಕಾರ್ ಡ್ರೈವರ್ ಮಾರ್ಟಿನ್ ಕಾರ್ನಿಂದ ಹಿಡಿದು ಟೆಂಪೋದವರ ಜೊತೆ ಜಗಳಾಡಲು ಆರಂಭಿಸಿದ. ಆ ಟೆಂಪೋದಲ್ಲಿದ್ದವನೇ ಪಲ್ಸರ್ ಸುನಿ. ಇದಕ್ಕಾಗಿ ಕಾಯ್ತಿದ್ದ ಪಲ್ಸರ್ ಸುನಿ ಮತ್ತು ಅವನ ಸಂಗಡಿಗರು ನೇರವಾಗಿ ಭಾವನಾ ಕಾರ್ ನುಗ್ಗಿದ್ರು. ಕಾರು ಮತ್ತೆ ಚಲಿಸಲು ಆರಂಭಿಸಿತು. ಆದ್ರೆ ಕಾರ್ನಲ್ಲಿ ಭಾವನಾಗೆ ನರಕ ದರ್ಶನ ಆರಂಭವಾಗಿತ್ತು. ಪಲ್ಸರ್ ಸುನಿ ಆಕೆಯನ್ನು ಮುಟ್ಟಬಾರ್ದ ಜಾಗದಲ್ಲಿ ಮುಟ್ಟಿ ಬಟ್ಟೆ ಇಲ್ಲದಂತೆ ಮಾಡಿ ವಿಡಿಯೋ ಮಾಡಲು ಆರಂಭಿಸಿದ. ಕೋಪರೇಟ್ ಮಾಡಿ, ಕೆಲವೇ ನಿಮಿಷದಲ್ಲಿ ನಮ್ಮ ಕೆಲಸ ಮುಗಿಸ್ತೀವಿ ಅಂತ 2 ಗಂಟೆ ತಮಗೆ ಇಷ್ಟ ಬಂದ ರೀತಿ ಭಾವನಾಗೆ ತೊಂದರೆ ಕೊಟ್ಟು ಆಮೇಲೆ ಕಾರಿಂದ ಇಳಿದು ಪಲ್ಸರ್ ಸುನಿ ಮತ್ತು ಆತನ ಸ್ನೇಹಿತರು ಹೊರಟೋದ್ರು. ಇದರಿಂದ ಭಾವನಾಗೆ ಶಾಕ್ ಆಗಿ ಆಕೆ ತಕ್ಷಣ ಮಲಯಾಳಂ ಚಿತ್ರನಟ ಲಾಲ್ ಅವರ ಮನೆಗೆ ಹೋಗಿ ಅಳಲು ಆರಂಭಿಸಿದ್ಲು. ಇದರಿಂದ ಲಾಲ್ ಆ ಕೂಡಲೇ ಪೊಲೀಸರಿಗೆ ಈ ವಿಷಯ ತಿಳಿಸಿದ್ರು. ಪೊಲೀಸರು ವಿಚಾರಣೆ ಆರಂಭಿಸಿದ್ರು. ದೇಶಾದ್ಯಂತ ಈ ಸುದ್ದಿ ದೊಡ್ಡ ಸಂಚಲನವನ್ನೇ ಉಂಟು ಮಾಡಿತ್ತು. ಇನ್ನಾಗ ಪೊಲೀಸರಿಗೆ ಭಾವನಾ ಕಾರ್ ಡ್ರೈವರ್ ಮಾರ್ಟಿನ್ ಮೇಲೆ ಅನುಮಾನ ಬಂದು ವಿಚಾರಣೆಗೆ ಒಳಪಡಿಸಿದಾಗ ಆತ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರೋದು ತಿಳಿದಿತ್ತು. ಆತ ಭಾವನ ಮೇಲೆ ಅಸಹ್ಯ ನಡೆದ ರಾತ್ರಿ ಪಲ್ಸರ್ ಸುನಿಗೆ 40 ಸಾರಿ ಫೋನ್ ಕಾಲ್ ಮಾಡಿದ್ದ. ಇನ್ನು ಈ ರೀತಿ ಪೊಲೀಸರು ಹುಡುಕಾಟ ಆರಂಭಿಸಿದ ಕೆಲವೇ ದಿನದಲ್ಲಿ ಎಲ್ಲರೂ ಸಿಕ್ಕಿ ಹಾಕಿಕೊಂಡಿದ್ರು. ಅಲ್ಲಿವರೆಗೆ ಜನಪ್ರಿಯ ನಟಿ ಮೇಲೆ ಹಣಕ್ಕಾಗಿ ಕಾರ್ ಡ್ರೈವರ್ ಮಾಡಿದ ಸಂಚು ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ದಿಲೀಪ್ ಹೆಸರು ಆಚೆ ಬಂದೇ ಇರಲಿಲ್ಲ. ಆದ್ರೆ ಯಾವಾಗ ಪಲ್ಸರ್ ಸುನಿ ಜೈಲಿಂದಲೇ ದಿಲೀಪ್ಗೆ ನೀನು ಹೇಳಿದಾಗೆ ಮಾಡಿದ್ದೇನೆ, ಆದ್ರೆ ದುಡ್ಡಿನ್ನೂ ಬಂದಿಲ್ಲ, ಇದೇ ರೀತಿ ಆದ್ರೆ ನಿನ್ನ ಹೆಸರನ್ನ ಹೇಳಬೇಕಾಗುತ್ತೆ, ಆದ್ರಿಂದ ಕೊಡ್ಬೇಕಾದ ದುಡ್ಡನ್ನ ಮರ್ಯಾದೆಯಿಂದ ಕಳಿಸುವಂತ ಒಂದು ಲೆಟರ್ ಬರೆದು ತನ್ನ ಸಾಚರರ ಮೂಲಕ ದಿಲೀಪ್ಗೆ ಕಳಿಸುದ್ನೋ ಆ ಪತ್ರ ಪೊಲೀಸರಿಗೆ ಸಿಕ್ಕಿ ಅವರು ನಂತರ ಅವರ ಸ್ಟೈಲ್ ನಲ್ಲಿ ಪಲ್ಸರ್ ಸುನಿಗೆ
ಇದರ ಬಗ್ಗೆ ಕೇಳಿದಾಗ ಆತ ಎಲ್ಲಾ ವಿಷಯನ ಬಾಯ್ಬಿಟ್ಟಿದ್ದ. ಸಾಕ್ಷಿಗಳು ತುಂಬಾನೇ ಇತ್ತು. ಇದರಿಂದ ದಿಲೀಪ್ ಅರೆಸ್ಟ್ ಆದ. ಈ ಸುದ್ದಿ ಅಂತೂ ಇಡೀ ಮಲಯಾಳಂ ಚಿತ್ರರಂಗವನ್ನೇ ಅಲುಗಾಡಿಸಿತ್ತು. ಇದಾದ ನಂತರ ಜನ ದಿಲೀಪ್ಗೆ ಬಾಯಿಗೆ ಬಂದಾಗೆ ಬೈಯಲು ಆರಂಭಿಸಿದ್ರು. ಇನ್ನೇನು ದಿಲೀಪ್ಗೆ ಶಿಕ್ಷೆ ಆಗೋದು ಪಕ್ಕಾ ಎಂಬ ಸಮಯದಲ್ಲೇ ದಿಲೀಪ್ಗೆ ಬೇಲ್ ಸಿಕ್ಕಿತ್ತು. ಈ ರೀತಿ ಬೇಲ್ ಸಿಕ್ಕ ನಂತರ ಈ ಕೇಸು ಸಂಪೂರ್ಣ ಬದಲಾಯಿತು. ಆರಂಭದಲ್ಲಿ ದಿಲೀಪ್ ವಿರುದ್ಧವಾಗಿ ಸಾಕ್ಷಿ ಹೇಳಿದವರೆಲ್ಲ ದಿಲೀಪ್ ಜೈಲಿನಿಂದ ಬೇಲ್ ಮೇಲೆ ಆಚೆ ಬಂದ ತಕ್ಷಣ ಉಲ್ಟಾ ಬರೆದು ಭಾವನಾದೇ ತಪ್ಪು ಎಂಬಂತೆ ಹೇಳಿಕೆ ಕೊಡಲು ಆರಂಭಿಸಿದ್ರು. ಇಲ್ಲಿ ಸಾಕ್ಷಿಗಳಾಗಿ ಮಲಯಾಳಂ ಚಿತ್ರರಂಗದ ಬಹುತೇಕ ನಟ ನಟಿಯರಿದ್ದ ಕಾರಣದಿಂದ ಕೆಲವರನ್ನ ದಿಲೀಪ್ ದುಡ್ಡು ಕೊಟ್ಟು ಖರೀದಿ ಮಾಡಿದ್ರೆ, ಇನ್ನು ಕೆಲವರು ದಿಲೀಪ್ ಮೇಲಿನ ಭಯದಿಂದ ಭಾವನ ವಿರುದ್ಧವಾಗಿ ಸಾಕ್ಷಿ ಹೇಳಿದ್ರು. ಈ ಸಮಯದಲ್ಲಂತೂ ಭಾವನ ಪರಿಸ್ಥಿತಿ ಚಿಂತಾಜನಕವಾಗಿತ್ತು. ಸತತವಾಗಿ 15 ದಿನ ಭಾವನ ಕೋರ್ಟ್ನಲ್ಲಿ ನಿಂತೆ ನಮ್ಮ ಮೇಲೆ ನಡೆದ ಆ ಅನ್ಯಾಯನ ಕೂಗಿ ಹೇಳಿದ್ರು ಪ್ರಯೋಜನನೇ ಆಗಿರಲಿಲ್ಲ. ದಿಲೀಪ್ ಪರವಾದ ಲಾಯರ್ ಅಂತೂ ಭಾವನನ ಕಾರ್ನಲ್ಲಿ ಏನಾಯ್ತು, ಎಲ್ಲಿ ಮುಟ್ಟಿದ್ರು ಅಂತ ಅತಿ ಚಿಕ್ಕ ಚಿಕ್ಕ ವಿಷಯನ ಕೇಳಿ ನರಕ ತೋರಿಸಿದ್ದ. ಇನ್ನೇನು ಕೇಸು ದಿಲೀಪ್ ಪರವಾಗಿಯೇ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಭಾವನಾ ಪರವಾಗಿ ವಾದ ಮಾಡುತ್ತಿದ್ದಂತಹ ಇಬ್ಬರು ಲಾಯರ್ಗಳು ದಿಲೀಪ್ ಮೇಲಿನ ಭಯದಿಂದ ಈ ಕೇಸು ನಮಗ್ ಬೇಡ ಅಂತ ಕೈಬಿಟ್ಟು ಬಿಟ್ಟಿದ್ರು. ದಿಲೀಪ್ ಗೆಲುವು ನಿಶ್ಚಿತವಾಗಿತ್ತು. ಆದ್ರೆ ಅದೇ ಸಮಯದಲ್ಲಿ ದಿಲೀಪ್ ಮಾತನಾಡಿದ ಆಡಿಯೋ ಒಂದು ಆಚೆ ಬಂತು. ಎಲ್ಲ ಬದಲಾಗಿ ಹೋಗಿತ್ತು. ಅದು 2018ನೇ ಇಸ್ವಿಲಿ ದಿಲೀಪ್ ಬೇಲ್ ಮೇಲೆ ರಿಲೀಸ್ ಆದ ಸಂದರ್ಭದಲ್ಲಿ ಮಾತನಾಡಿದ ಆಡಿಯೋ. ಅದರಲ್ಲಿ ದಿಲೀಪ್ ತನ್ನ ತಮ್ಮ ಮತ್ತು ಸ್ನೇಹಿತರ ಜೊತೆ ಭಾವನಾಳ ಆ ಅಸಹ್ಯದ ವಿಡಿಯೋ ನೋಡುತ್ತಾ ನಗುತ್ತಾ ನನ್ನ ಜೈಲಿಗೆ ಕಳಿಸಿದ ಪೊಲೀಸ್ ಆಫೀಸರ್ಗಳನ್ನ ಇಲ್ದಂತೆ ಮಾಡಿಬಿಡಬೇಕು ಅಂತ ಮಾತನಾಡುತ್ತಿದ್ದ. ಇದನ್ನ ದಿಲೀಪ್ ಆಪ್ತರಾದ ಬಾಲಚಂದ್ರ ಕುಮಾರ್ ಅವರು ರೆಕಾರ್ಡ್ ಮಾಡಿ ಪೊಲೀಸರಿಗೆ ಕೊಟ್ಟು ಬಿಟ್ಟಿದ್ರು. ಇದರಿಂದ ಈ ಕೇಸು ಸ್ಟ್ರಾಂಗ್ ಆಗಿ ದಿಲೀಪ್ ಮೇಲೆ ಮತ್ತೆರಡು ಕೇಸ್ ಬಿದ್ದಿತ್ತು. ಆಗಲೇ ಭಾವನ ಅವರಿಗೆ ಧೈರ್ಯ ಬಂದಿದ್ದು. ಈ ರೀತಿ ನಂತರ ಸತತ 8 ವರ್ಷಗಳ ವಿಚಾರಣೆ ನಡೆದು ಕೊನೆಗೂ ಈ ಕೇಸ್ನ ತೀರ್ಪು ಈಗ ಹೊರಬಂದಿದೆ. ಆದರೆ ಪಲ್ಸರ್ ಸುನಿ ಮತ್ತು ಆತನ ಸಂಘಟಕರಿಗೆ 20 ವರ್ಷಗಳ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ಆದರೆ ಬೇಸರದ ಸಂಗತಿ ಏನಂದ್ರೆ ದಿಲೀಪ್ಗೂ ಈ ಪ್ರಕರಣಕ್ಕೂ ಸಂಬಂಧ ಇದೆ ಅಂತ ಪ್ರೂವ್ ಮಾಡಲು ಯಾವುದೇ ಸಾಕ್ಷಿ ಸಿಗದೇ ಇದ್ದುದರಿಂದ ದಿಲೀಪ್ ನಿರಪರಾಧಿ ಅಂತೇಳಿ ಕೋರ್ಟ್ ತೀರ್ಪು ಕೊಟ್ಟಿದೆ. ಈ ಕಾರಣದಿಂದ ಭಾವನಾಗೆ ಒಂದು ಕಡೆ ಖುಷಿಯಾಗಿದ್ರೆ ಇನ್ನೊಂದು ಕಡೆ ದುಃಖ ಆಗಿ ಭಾವನಾ ಈ ಸಂಬಂಧವಾಗಿ ತನ್ನ ಟ್ವಿಟ್ಟರ್ ಖಾತೆಯಲ್ಲಿ ಬರ್ಕೊಂಡಿದ್ದು ಅಪರಾಧಿಗಳಿಗೆ ಶಿಕ್ಷೆ ಆಗಿದ್ದು ಖುಷಿ ತಂದಿದೆ. ಆದ್ರೆ ಕೆಲವು ಬಲಶಾಲಿಗಳು ಬಚಾವಾಗಿದ್ದು ನೋವು ತಂದಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳೋದು ಕಾನೂನು ಎಲ್ಲರಿಗೂ ಒಂದೇ ಅಲ್ಲ ಅಂತ. ಬಡವರಿಗೆ ಒಂದು ಕಾನೂನು ಆದ್ರೆ ಶ್ರೀಮಂತರಿಗೆ ಒಂದು ಕಾನೂನು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಬೇರೆಯವರ ಸಂಸಾರ ಸರಿ ಮಾಡಲು ಹೋಗಿ ಭಾವನಾ ಅವರು ತಮ್ಮ ಜೀವನದ ಅಮೂಲ್ಯವಾದ 8 ವರ್ಷಗಳನ್ನ ಕಳೆದುಕೊಂಡಿದ್ದು ಬಡವಾದ ಹಿಂಸೆಯನ್ನು ಪಟ್ಟಿದ್ದಂತೂ ಸುಳ್ಳಲ್ಲ. ಆದ್ರೆ ಈ ಪ್ರಕರಣದಲ್ಲಿ ಭಾವನಾ ಅವರು ತೋರಿಸಿದ ಧೈರ್ಯ, ಗಟ್ಟಿತನ, ಆತ್ಮವಿಶ್ವಾಸ ಇವತ್ತಿನ ದಿನ ಸಮಾಜದಲ್ಲಿ ಅನ್ಯಾಯ ಅನುಭವಿಸುತ್ತಿರುವ ಪ್ರತಿ ಹೆಣ್ಣು ಮಕ್ಕಳಿಗೆ ಇರಬೇಕು. ಆಗಲೇ ಹೆಣ್ಣು ಮಕ್ಕಳು ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗದು ಅಂತ ಹೇಳುತ್ತಾ ಇಂತಹ ಭಾವನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.